ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ರಿ. ಕೊನೆ ತನಕ ವೀಡಿಯೋ ನೋಡಿ ಕಣ್ರಿ. ಇವತ್ತೇನು ರೆಸಿಪಿ ಅಂತ ಹೇಳ್ತೀನಿ ನೋಡಿ. ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಕಣ್ರಿ. ನಾಟಿ ಸ್ಟೈಲು. ಹೆಂಗೆ ಗೊತ್ತಾ, ಏನು ಜಾಸ್ತಿ ರೆಸಿಪಿ ಇಂಗ್ರೀಡಿಯೆಂಟ್ಸೇ ನಮ್ಗೆ ಜಾಸ್ತಿ ಏನು ಬೇಕಾಗಿಲ್ಲ ಕಣ್ರಿ. ಸಿಂಪಲಾಗಿರುತ್ತೆ, ವೆರಿ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಸೂಪರ್ ಕಾಂಬಿನೇಷನ್ ಕಣ್ರಿ. ಸಿಂಪಲ್ ಅಂದರೆ ಸಿಂಪಲ್, ಏನು ಜಾಸ್ತಿ ಬೇಕಾಗೇ ಇಲ್ಲ. ಬೆಂಡೆಕಾಯಿ ಅಂತೂ ಎಳೆಯಾಗಿತ್ತು ಕಣ್ರಿ, ಸೂಪರಾಗಿತ್ತು. ಅದನ್ನು ನೋಡ್ತಾ ಇದ್ದರೆ ಹೆಂಗಿದೆ ಗೊತ್ತಾ, ಹಂಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಬಿಡ್ಬೋದು, ಹಂಗಿದೆ ಬೆಂಡೆಕಾಯಿ. ತುಂಬ ಎಳೆಯಾಗಿತ್ತು ಕಣ್ರಿ. ನಾನು ಇದೇ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದ್ರೇನೋ, ನಾನು ಆ ಥರನೂ ತಿಂದಿದ್ದೀನಿ. ನೀವು ಯಾವ ಥರ, ನೀವು ಈ ಥರ ತಿಂದಿದ್ರೆ ಒಂದು ಕಾಮೆಂಟ್ ಮಾಡಿ ಆಯಿತಾ. ಬೆಂಡೆಕಾಯಿ ಏನಿಲ್ಲ, ಎಣ್ಣೆಲಿ ಬೇಯಿಸ್ಕೊಳೋದು, ಉಪ್ಪು ಖಾರ ಉದ್ದಿಸ್ಕೊಳೋದು, ತಿಂತಾ ಇರೋದು ಅಷ್ಟೇ, ಇನ್ನೇನು ಇಲ್ಲ ಕಣ್ರಿ. ಸೂಪರಾಗಿರುತ್ತೆ ಆ ಥರ ತಿನ್ನೋದಕ್ಕಂತೂ. ನೋಡಿ, ಎಳೆಯಾದ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಣ್ರಿ. ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆಲಿ ಒರೆಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಬಾಣಲಿ ಇಕ್ಬಿಟ್ಟು ಇವೆಲ್ಲ ಬೆಂಡೆಕಾಯಿ ನಾವೇನೇನು ಕಟ್ ಮಾಡಿ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂಟೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಣ್ರಿ. ಈ ಬೆಂಡೆಕಾಯಿ ತಿನ್ನೋದ್ರಿಂದ ಏನು ಗೊತ್ತಾ, ನಮಗೆ ಈ ಮೊಣ್ಕಾಳಲ್ಲಿ, ಮೊಣಕೆಯಲ್ಲೆಲ್ಲ ಗುಜ್ಜು ಅನ್ನೋದು ಇರುತ್ತೆ ನೋಡು, ಅದು ಚೆನ್ನಾಗಿ ಇದಾಗುತ್ತಂತೆ ಕಣ್ರಿ. ಅದಕ್ಕೆ ಬೆಂಡೆಕಾಯಿ ಒಂದು ತಿಂಗಳಿಗೆ ಒಂದು 5-6 ಸರಿ ಆದರೂ ತಿನ್ನಬೇಕು, ಆವಾಗಲೇ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ನು ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತಲ್ಲ, ಈ ಯಾಕೋ ಫೋನೇ ಕ್ಲಾರಿಟಿ ಬರೋಲ್ಲ ಕಣ್ರಿ ಇತ್ತೀಚೆಗೆ. ನೋಡಿ ಎಷ್ಟು ಡಾರ್ಕ್ ಆಗಿದೆ. ಇನ್ನು ಸ್ಟವ್ ಹಚ್ಚಿ ಬಾಣಲಿ ಇಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ ಆಯಿತಾ. ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡ್ದಿತ್ತಾಗಿದ ತಕ್ಷಣ ಒಂದು ಎರಡೇ ಹಸಿಮೆಣ್ಸಿನ್ಕಾಯಿ ಕಂಡು, ಜಾಸ್ತಿ ಬೇಡ, ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ ತಕ್ಷಣ ಒಂದು 4 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಅದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಬೆಳ್ಳುಳ್ಳಿ ಫಸ್ಟೇ ಹಾಕ್ಕೋಬೇಕಾಗಿತ್ತು ಮಿಸ್ತಾಗಿ. ಈರುಳ್ಳಿ ಫ್ರೈ ಆಗೋವಾಗ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹಂಗೆ ಫ್ರೈ ಮಾಡಿಕೊಂಡೆ. ಇನ್ನು ಟೊಮೊಟೊ ಒಂದು 4 ತೊಗೊಂಡಿದ್ದೀನಿ ಕಣ್ರಿ, ಚೆನ್ನಾಗಿ ಹಣ್ಣಾಗಿರೋವು. ಅದು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ. ಇನ್ನು ಒಣಗಿರೋ ಕರಿಬೇವಿನ ಸೊಪ್ಪೆ ಹಾಕ್ಕೊಂಡಿದ್ದೀನಿ, ಹಸಿದಿರಲಿಲ್ಲ. ಸೇಮ್ ಅದೇ ಹೇಳ್ತಾಯಿದ್ದೀನಿ ರೋಟೀನಾಗಿ. ಒಣಗಿದ್ದೇ ಸೇರಿಸ್ಕೊಂಡಿದ್ದೀನಿ, ಹಸಿದೇನು ಇರಲಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಣ್ರಿ. ಎಣ್ಣೆ ಬಿಡೋ ತನಕ ಟೊಮೊಟೊ ಅಂತೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ತಕ್ಷಣ ಒಂದು 3 ಲೋಟ ನೀರು ತೊಗೊತಾ ಇದ್ದೀನಿ ಕಣ್ರಿ. ನಾನು 3 ಲೋಟ ನೀರು ತಗೊಂಡು ಚೆನ್ನಾಗಿ ನೋಡಿ ಕುದಿಯೋ ತನಕ ಬಿಟ್ಬಿಡ್ತೀನಿ. ನೋಡಿ ಹೆಂಗಿದೆ ಗೊಜ್ಜು ಅಂತ. ಅನ್ನಕ್ಕೆ ಮುದ್ದೆ ನಿಜ ಬಾಯಿಗೆ ಇಕ್ಕೊಂಡು ಅದ್ಕೊಂಡು ತಿಂತಾಯಿದ್ರೆ ಗೊಳಮ್ಮಂತ ಹಂಗೆ ಹೊಲ್ಟೋಯ್ತು ಕಣ್ರಿ. ಇನ್ನು ಧನಿಯಾ ಪೌಡ್ರ್ ಕತೆ ಸೇಮ್ ಕತೆ ರಿಪೀಟು ಕಣ್ರಿ. ನಮ್ಮ ಮನೇಲಿ ಧನಿಯಾ ಪೌಡ್ರು ಕತೆ. ಅದನ್ನಲ್ಲೇ ಖಾರ ಮಸಾಲೆ ಎರಡೂ ಇರೋದ್ರಿಂದ ಹಂಗೆ ಖಾರದ ಪುಡಿ ಹಾಕಿಲ್ಲ, 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ, ಏನು ಮಾಡೋದು, ಹಂಗೆ ಆಗ್ಬಿಟ್ಟಿದೆ. ಅದರಲ್ಲಿ ಮಿಕ್ಸ್ ಆಗೋದ್ರಿಂದ ನಾನು ಬರೀ ಧನಿಯಾ ಪೌಡ್ರಲ್ಲೇ ಖಾರ ಇರೋದ್ರಿಂದ ಧನಿಯಾ ಪೌಡ್ರು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಣಗಿರೋ ಇದು ಏನು ಕೊಬ್ಬರಿ ತುರಿದಿರೋದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಅದು ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಪೌಡ್ರು ಅದು ಸೇರಿಸಿ ಆಗಿದ ತಕ್ಷಣ ಇನ್ನು ನೀರು ಸೇರಿಸ್ಕೊಂಡಿದ್ದೀನಿ. ಕಲಿಸ್ಕೊಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ಇನ್ನೊಂದು ಸರಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡೋಣ ಕಣ್ರಿ ನೀರನ್ನ. ಇನ್ನು ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ಕೊಂಡು, ಇನ್ನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ ಕಣ್ರಿ. ಇಷ್ಟೇ ಕಣ್ರಿ ರೆಸಿಪಿ. ತುಂಬ ಈಸಿ, ತುಂಬ ಟೇಸ್ಟು, ಹೆಲ್ತ್ಗಂತೂ ತುಂಬ ಒಳ್ಳೆಯದು ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು ನೀರೆಲ್ಲ ಕುದೀತಾ ಇದೆಯಲ್ಲ, ಇನ್ನು ನೋಡಿ ನಾನು ಹುರ್ಕೊಂಡಿದ್ದೀನಿ ಬೆಂಡೆಕಾಯಿನ, ಅದನ್ನು ಸೇರಿಸ್ಕೊಬಿಡ್ತಾಯಿದ್ದೀನಿ. ಇದಕ್ಕೆ ಸೇರಿಸ್ಕೊಬಿಟ್ಟು ಕಲಿಸ್ಕೊಬಿಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಕಲಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಗೊಜ್ಜಂತೂ ನೋಡಿ ಕಣ್ರಿ, ಚಿಕ್ಕದಾಗಿದ್ರು ನಿಜ ಗೊಜ್ಜುಗಳು ಒಬ್ಬೊಬ್ಬರು ತಿನ್ನಲ್ಲ. ಏನು ಗೊಜ್ಜೋ ಏನು ಮುದ್ದೆನೋ ಅಂತಾರೆ. ಈ ಗೊಜ್ಜುಗಳಲ್ಲಿರೋ ಟೇಸ್ಟು ಮುದ್ದೆ ಕಾಂಬಿನೇಷನ್ಗಿರೋ ಸೂಪರ್ ಟೇಸ್ಟು ಯಾವುದ್ರಲ್ಲೂ ಇರೋಲ್ಲ ಕಣ್ರಿ ನಾನು ಹೇಳ್ಬೇಕಂದ್ರೆ. ಇನ್ನು ನೋಡಿ ನಾನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಬಿಡ್ತಾಯಿದ್ದೀನಿ. ಇನ್ನು ತಿರ್ಗಾ ಪ್ಲೇಟ್ ಮುಚ್ಚಿಬಿಟ್ಟು ಹಬೆಯಲ್ಲೇ ಬೇಯಿಸ್ಕೊತೀನಿ ಕಣ್ರಿ. ಜೋರು ಉರಿ ಇಕ್ಕಲ್ಲ, ಕಮ್ಮಿ ಉರಿ ಇಕ್ಬಿಟ್ಟು ಚೆನ್ನಾಗಿ ಕುದಿಯೋ ತನಕ ಬಿಡ್ತೀನಿ. ಆ ನೀರು ಏನಿದೆ ಸ್ವಲ್ಪ ಇದು ಬೆಂಡೆಕಾಯಿದು ಸಾರಾಂಶ ಎಲ್ಲ ಎಳೆದು ಸ್ವಲ್ಪ ಅಂಟು ಇರುತ್ತೆ ನೋಡಿರಿ. ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ಚೆನ್ನಾಗಿ ಕುದಿಬೇಕು. ಬೆಂಡೆಕಾಯಿಲಿರೋ ಸಾರಾಂಶ ಎಲ್ಲ ನೀರಿಗೆ ಇಳಿಬೇಕು, ಆವಾಗಲೇ ಟೇಸ್ಟ್ ಅನ್ನೋದು ಗೊಜ್ಜು ಬರೋದು ಕಣ್ರಿ. ಇನ್ನು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟಿದ್ದೀನಿ. ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬೆಂಡೆಕಾಯಿ ಒಂದು ಫ್ರೆಶ್ ಆಗಿದ್ದರೆ ಸಿಂಪಲ್ಲಾಗಿ ಗೊಜ್ಜು ಅಂತೂ ಸೂಪರಾಗಿರುತ್ತೆ ಕಣ್ರಿ.
ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಟ್ಟು ಕಲಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಕಲಿಸ್ಕೊಬಿಟ್ಟು ಇನ್ನೂ ಹಬೆಯಲ್ಲಿ ಬೇಯಿಸ್ಕೊತೀನಿ. ಚಿಕ್ಕದಾಗಿ ಉರಿ ಇಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬಿಡ್ತೀನಿ. ನಾನಂತೂ ಮುದ್ದೆ ಮಾಡ್ಕೊಂಡಿದ್ದೆ ಕಣ್ರಿ, ಸೂಪರಾಗಿತ್ತು. ನನಗಂತೂ ನುಂಗ್ತಾ ಇದ್ದರೆ ಗುಳುಮ್ 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 ಅಂತ ಹೊರಟೋಗ್ಬಿಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಈ ರೆಸಿಪಿನ? ಅಷ್ಟೇ ಕಣ್ರಿ. ಇನ್ನು ಬೇಕಾದರೆ ನಾನು ಇನ್ನೂ ಸ್ವಲ್ಪ ಗಟ್ಟಿ ಆಗೋ ತನಕ ಉರಿ ಕಮ್ಮಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕಣ್ರಿ ಬೆಂಡೆಕಾಯಿ ಗೊಜ್ಜು ಅಂತೂ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಕಣ್ರಿ. ಒಬ್ಬೊಬ್ರು ಗೊಜ್ಜುಗಳಂದರೆ ಇಷ್ಟ ಆಗೋಲ್ಲ, ಏನು ಮಾಡೋಕ್ಕಾಗಲ್ಲ. ಗೊಜ್ಜು ತಿಂದವರೇ ಗಟ್ಟಿಯಾಗಿರೋ ಗೊಜ್ಜು ಮುದ್ದೆ ತಿಂದವರೇ. ಈ ಹಳ್ಳಿಗಳಲ್ಲಿ ಗೊಜ್ಜುಗಳು ಮುದ್ದೆ ಹಾಕ್ಕೊಂಡು ತಿಂತಾಯಿದ್ರೆ ಒಂದು ವಾರ ಮುದ್ದೆ ಆಗಲಿ ಗುಳುಮ್ ಗುಳುಮ್ ಅಂತ ನುಂಗ್ಬಿಡ್ತಾರೆ ಕಣ್ರಿ, ಹಂಗಿರುತ್ತೆ ಟೇಸ್ಟ್ ಅಂತೂ. ನೋಡಿರಿ ಯಾವ ಥರ ಇದೆ ರೆಸಿಪಿ ಅಂತ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಬೇಕು.